ಗುಡ್ ಮಾರ್ನಿಂಗ್ ಗೈಸ್. ನೋಡಿ ಹೇಗಿದೆ ವೆದರ್ ಇವತ್ತು. ಸಖತ್ತಾಗಿದೆ. ವೀಕೆಂಡ್ಗೋ ಈ ವೆದರಿಗೋ ಮಳೆ ಬಂದಿದ್ದಕ್ಕೋ ಸೊ ಆ್ಯಡ್ ಆನ್ ಆಗಿದೆ ಇವತ್ತು. ಸೊ ಜಸ್ಟ್ ಲೈಕ್ ಅ ಸೊ ಬನ್ನಿ, ದ ಡೇ ಈಸ್ ಸ್ಟಾರ್ಟಿಂಗ್ ವಿತ್ ಮೈ ಡಿಟಾಕ್ಸ್ ವಾಟರ್. ಸ್ವಲ್ಪ ಜಾಸ್ತಿ ನೀರು ಹಾಕ್ಕೊಂಡಿದ್ದೀನಿ ಇವತ್ತು, ಇಲ್ಲಾಂದರೆ ಕಹಿಯಾಗಿ ಹೋಗ್ಬಿಡುತ್ತೆ. ಸೊ ಇಟ್ಸ್ ಅ ಗುಡ್ ಫಾರ್ ಹೆಲ್ತ್. ಸೊ ಅದಾದಮೇಲೆ ಇವತ್ತಿನ ತಿಂಡಿ ಬಂದುಬಿಟ್ಟು ಅವಲಕ್ಕಿ ಜೊತೆ ಸ್ವಲ್ಪ ಫ್ರೂಟ್ಸು, ಕಿವಿ ಮತ್ತು ಆರೆಂಜಿನ ತೊಗೊಂಡಿದ್ದೀನಿ. ಯಾಕೋ ಇತ್ತೀಚೆಗೆ ನಮ್ಮ ಬ್ಯಾಂಗ್ಳೂರು ನೋಡಿದರೆ ನಾವು ಊಟಿಗೋ ಅಥವಾ ಕೊಡೈಕೆನಲ್ಲಿಗೋ ಕಾಂಪಿಟೇಷನ್ ಕೊಡೋ ಥರ ಇಲ್ವಾ ಗೈಸ್? ನೋಡ್ರಿ ಹೇಗಿದೆ ವೆದರು. ಅದಾದಮೇಲೆ ಸ್ವಲ್ಪ ಪನ್ನೀರ್ ಉಳಿದಿತ್ತು ಅಂತ ಕಡಾಯಿ ಪನ್ನೀರ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೆ ಗೈಸ್. ಸೊ ಜಾಸ್ತಿ ಏನು ಇಂಗ್ರೀಡಿಯೆಂಟ್ಸ್ ಬೇಡ ಇದಕ್ಕೆ. ನಾನಿಲ್ಲಿ ತೊಗೊಂಡಿದ್ದು ಆನಿಯನ್, ಚಿಲ್ಲಿ ಆ್ಯಂಡ್ ಟೊಮ್ಯಾಟೊ. ಸೊ ಹಾಫ್ ಆನಿಯನ್ ಮತ್ತು ಹಾಫು ಟೊಮ್ಯಾಟೊ ಆ್ಯಂಡ್ 2 ಚಿಲ್ಲಿ ತೊಗೊಂಡಿದ್ದೀನಿ. ಸೊ ಇಟ್ಸ್ ಡಿಪೆಂಡಿಂಗ್ ಆನ್ ದ ಮೆಂಬರ್ಸ್ ಡ್ಯೂ ಹ್ಯಾವ್ ಇನ್ ದ ಹೋಮ್. ಲೈಕ್ ಎಷ್ಟು ಜನ ಇರ್ತೀರೋ ಅದ್ರ ಡಿಪೆಂಡೆಂಟ್ ನೀವು ತೊಗೋಬೇಕು. ಸ್ವಲ್ಪ ದೊಡ್ಡದಾಗೆ ಹೆಚ್ಕೊಳ್ಳೋಣ, ಬಿಕಾಸ್ ಸ್ವಲ್ಪ ದೊಡ್ಡದಾಗಿ ಹೆಚ್ಕೊಂಡ್ರೆ ಸ್ವಲ್ಪ ಬೇಗ ಬೇಯುತ್ತೆ. ಸ್ವಲ್ಪ ಬೇಗ ಬೇಯಿತು ಅಂತಂದರೆ ಚೆನ್ನಾಗಿ ಪೇಸ್ಟ್ ಆಗುತ್ತೆ. ಸೊ ಕಡಾಯಿಗೆ ಫಸ್ಟು ಇಲ್ಲಿ ಆಯಿಲ್ ಹಾಕ್ಕೊಂಡಿದ್ದೀನಿ. ಆಯಿಲ್ ಹಾಕ್ಕೊಂಡು ಹೆಚ್ಚಿದಂಥ ಆನಿಯನ್ ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ಟೊಮೆಟೊ ಹಾಕ್ಕೊತಾ ಇದ್ದೀನಿ. ಟೊಮೆಟೊ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಎಷ್ಟು ಚೆನ್ನಾಗಿ ಫ್ರೈ ಆಗುತ್ತೋ ಅಷ್ಟು ಚೆನ್ನಾಗಿ ಪೇಸ್ಟ್ ಬರುತ್ತೆ. ಎಷ್ಟು ಚೆನ್ನಾಗಿ ಪೇಸ್ಟ್ ಆಗುತ್ತೋ ಅಷ್ಟು ಚೆನ್ನಾಗಿ ಟೇಸ್ಟ್ ಬರುತ್ತೆ. ಅದಾದಮೇಲೆ 1-2 ಬೆಳ್ಳುಳ್ಳಿನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಇದಕ್ಕೆ. ಸೊ ಅದನ್ನು ಅಷ್ಟೇ ತುಂಬ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಸೊ ಲಿಡ್ ಕ್ಲೋಸ್ ಮಾಡಿ ಇವಾಗ ಚೆನ್ನಾಗಿ ಫ್ರೈ ಮಾಡ್ಕೊಳೋದಕ್ಕೆ ಇಡೋಣ ಇಲ್ಲಿ. ಅದಾದಮೇಲೆ ಸ್ವಲ್ಪ ಕಾಜುನ ಆ್ಯಡ್ ಮಾಡ್ತಾಯಿದ್ದೀನಿ, ಸ್ವಲ್ಪ ಟೆಕ್ಸ್ಚರ್ ತಿಕ್ಕಾಗಿ ಬರಲಿ ಅಂತಂದು. ಇದು ಜಸ್ಟ್ ಬೇಕು ಅಂದರೆ ಹಾಕೋಬೋದು, ಇಲ್ಲ ಅಂತಂದರೆ ನಾರ್ಮಲಾಗಿ ಇದ್ದರೆ ಹಾಕ್ಕೊಳ್ಳಿ, ಇಲ್ಲ ಅಂದರೆ ಓಕೆ. ಅದಾದಮೇಲೆ ಅದು ಬೇಯೋದಕ್ಕೆ ಬಿಟ್ಟು ಸೊ ಸೈಡಲ್ಲಿ ನಾನೀಗ ಪನ್ನೀರನ್ನ ಕಟ್ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಹಾರ್ಡಾಗಿತ್ತು ಮುಂಚೆ ಫ್ರಿಜ್ಜಲ್ಲಿ ಇಟ್ಟಿರೋದ್ರಿಂದ. ಸೊ ನಾನೇನು ಮಾಡಿದ್ದೆ, ತೆಗೆದುಬಿಟ್ಟು ಫ್ರಿಜ್ಜಿಂದ ತೆಗೆದುಬಿಟ್ಟು ಸ್ವಲ್ಪ ಬಾಯ್ಲ್ ಆಗಿರೋ ವಾಟ್ರಲ್ಲಿ ಸ್ವಲ್ಪ 2 ಮಿನಿಟ್ಸ್ ಅಷ್ಟು ನಾನು ನೆನೆ ಹಾಕಿದ್ದೆ. ಸೊ ಅದಕ್ಕೆ ಇಷ್ಟು ಸಾಫ್ಟಾಗಿದೆ. ಅದಾದಮೇಲೆ ಮೊದಲೇ ಹಾಕ್ಕೊಂಡಿದ್ನಲ್ಲ ಕಡಾಯಿ, ಅದರಲ್ಲಿ ಆಯಿಲ್ ಇತ್ತು, ಅದರಲ್ಲಿ ಸ್ವಲ್ಪ ಜೀರಿಗೆ, ಚಿಲ್ಲಿ ಆ್ಯಂಡ್ ಚಿಲ್ಲಿ ಪೌಡರ್ ಹಂಗೆ ಸ್ವಲ್ಪ ಅರಿಶಿನದ ಪುಡಿನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಅದಾದಮೇಲೆ ರುಬ್ಬಿದಂಥ ಪೇಸ್ಟ್ ಏನು ಬೇಯಿಸ್ಕೊಂಡಿದ್ವಲ್ಲ ಆವಾಗಲೇ, ಆ ಪೇಸ್ಟನ್ನ ಇದರಲ್ಲಿ ಆ್ಯಡ್ ಮಾಡ್ಕೊತಾ ಇದ್ದೀವಿ. ಆ್ಯಡ್ ಮಾಡಿಕೊಂಡು ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಸೊ ಎಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊತೀವೋ ಅಷ್ಟು ಚೆನ್ನಾಗಿ ಟೇಸ್ಟ್ ಬರುತ್ತೆ. ಎಷ್ಟೊತ್ತು ನಾವು ಫ್ರೈ ಮಾಡ್ತೀವೋ ಅಷ್ಟು ಜಾಸ್ತಿ ಟೇಸ್ಟ್ ಬರುತ್ತೆ. ಸೊ ಎಷ್ಟು ಚೆನ್ನಾಗಿ ಟೆಕ್ಸ್ಚರ್ ಎಷ್ಟು ಚೆನ್ನಾಗಿ ಬಂದಿದೆ. ಸೊ ಅದಕ್ಕೆ ಕಾಜು ಹಾಕಿದ್ದೆ. ಅದಾದಮೇಲೆ ಕಟ್ ಮಾಡ್ಕೊಂಡಿದ್ದಂಥ ಪನ್ನೀರು, ಅದಾದಮೇಲೆ ಸ್ವಲ್ಪ ಗರಂ ಮಸಾಲ ಆ್ಯಡ್ ಮಾಡ್ಕೊತಾ ಇದ್ದೀನಿ ಇಲ್ಲಿ. ಗರಂ ಮಸಾಲ ಲಾಸ್ಟಿಗೆ ಆ್ಯಡ್ ಮಾಡಿ. ಸೊ ಅದ್ರದ್ದು ಟೇಸ್ಟ್ ಏನಿರುತ್ತೆ, ಅದ್ರದ್ದು ಗರಮ್ನೆಸ್ ಏನಿರುತ್ತೆ ಮಸಾಲದ್ದು, ಅದೆಲ್ಲ ಹಾಗೆ ಉಳಿಯುತ್ತೆ. ತುಂಬ ಬೇಯಿಸಿದರೆ ಅದು ಡಿಸಾಲ್ವ್ ಆಗಿಬಿಡುತ್ತೆ, ಅಷ್ಟು ಟೇಸ್ಟ್ ಬರೋದಿಲ್ಲ. ಸೊ ಲಾಸ್ಟಲ್ಲಿ ಆ್ಯಡ್ ಮಾಡ್ಕೊಳ್ಳಿ. ಸ್ವಲ್ಪ 1-2 ನಿಮಿಷ ಆಮೇಲೆ ಕಸೂರಿ ಮೆಂತ್ಯ ಆ್ಯಡ್ ಮಾಡ್ಕೊತಾ ಇದ್ದೀನಿ ನಾನು. ಸೊ ಇದು ಆಪ್ಷನಲ್, ಇದ್ದರೆ ಹಾಕೋಬೋದು, ಇಲ್ಲ ಅಂತಂದರೆ ಸೊ ಕೊತ್ತಂಬರಿ ಇತ್ತು ಅಂದರೆ ಕೊತ್ತಂಬರಿ ಹಾಕ್ಕೋಬೋದು. ಅದಾದಮೇಲೆ ಇನ್ನೂ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ, ಯಾಕೆಂದರೆ ಕಸೂರಿ ಮೆಂತ್ಯ ಈಗ ಹಾಕಿರ್ತೀವಲ್ಲ. ಸೊ ಏನೇ ಇಂಗ್ರೀಡಿಯೆಂಟ್ ಹಾಕ್ಕೊಂಡಿದ್ರು ಪದೇ ಪದೇ ಸ್ವಲ್ಪ ಫ್ರೈ ಮಾಡಿದರೆ ಒಳ್ಳೆಯದಿರುತ್ತೆ. ಸ್ವಲ್ಪ ಕಸೂರಿ ಮೆಂತ್ಯ ಹಾಕ್ಕೊಂಡು ನಾನು ಫ್ರೈ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಲಿಡ್ ಕ್ಲೋಸ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಚೆನ್ನಾಗಿ ಎಲ್ಲ ಕಡೆ ಸ್ಪ್ರೆಡ್ ಆಗಿ ಲಿಡ್ ಕ್ಲೋಸ್ ಮಾಡ್ಕೊತಾ ಇದ್ದೀನಿ 2 ಮಿನಿಟ್ಸ್ ಅಷ್ಟು. ಅದಾದಮೇಲೆ ಆಯಿಲೆಲ್ಲ ಮೇಲ್ಗಡೆ ಬಂದಿದೆ. ಸೊ ಇದಾದರೆ ಪರ್ಫೆಕ್ಟಾಗಿ ಚೆನ್ನಾಗಾಗಿದೆ, ಪರ್ಫೆಕ್ಟಾಗಿ ಬೆಂದಿದೆ ಅಂತ ಅರ್ಥ. ಸೊ ಕಡಾಯಿ ಪನ್ನೀರ್ ರೆಡಿಯಾಗಿದೆ. ಸೊ ಇಲ್ಲಿ ಚಪಾತಿ ಮಾಡ್ಕೊತಾ ಇದ್ದೆ. ಇಟ್ಸ್ ಅ ಫುಲ್ಕ. ನಾನು ಆಯಿಲ್ ಹಾಕಿಲ್ಲ ಇದಕ್ಕೆ. ಆಯಿಲ್ ಹಾಕಿಲ್ಲ ಅಂತಂದರೆ ಅದು ಫುಲ್ಕಾನೇ. ಮೊದಲೆಲ್ಲ ಗೈಸ್ ಚಪಾತಿ ರೌಂಡ್ ಬಿಟ್ಟಿನೆಲ್ಲ ಶೇಪಲ್ಲೂ ಬರ್ತಾಯಿತ್ತು, ಬಟ್ ಪರವಾಗಿಲ್ಲ, ಈಗ ಮಾಡಿ ಎಕ್ಸ್ಪೀರಿಯೆನ್ಸ್ ಆಗಿದೆ. ಇವಾಗ ರೌಂಡಲ್ಲೇ ಬರುತ್ತೆ, ಚೆನ್ನಾಗೇ ಬರುತ್ತೆ. ಮಾಡ್ತೀನಿ 1-2 ರೌಂಡಾಗಿ. ಅದಾದಮೇಲೆ ಶೇಪ್ ಹೋಯ್ತು ಅಂದರೆ ನನಗೆ ಗೊತ್ತಿಲ್ಲ. ಸೊ ಹೆಂಗಿದ್ರೂ ಕಟ್ ಮಾಡ್ಕೊಂಡೇ ತಿನ್ನೋದಲ್ಲ ಗೈಸ್. ಅದಾದಮೇಲೆ ಹೆಂಚಲ್ಲಿ 2 ಕಡೆ ಬೇಯಿಸ್ಕೊಂಬಿಟ್ಟು ಸೊ ಡೈರೆಕ್ಟಾಗಿ ಸ್ಟವ್ ಮೇಲೆ ಹಾಕಿ ಫುಲ್ಕ ಥರ ಉಬ್ಬುತ್ತೆ, ಅದು ಚೆನ್ನಾಗಾಗುತ್ತೆ, ಸಾಫ್ಟ್ ಆಗುತ್ತೆ. ಎಲ್ಲ ಕಡೆ ಬೇಯಿಸ್ಕೋಬೇಕು, ಈ ಥರ ಉಬ್ಬುತ್ತೆ. ಉಬ್ಬಿದಾಗ ಸೊ ಸೈಡಲ್ಲೆಲ್ಲ ಬೆಂದಿರಲ್ಲ, ಸೈಡಲ್ಲೆಲ್ಲ ಸ್ವಲ್ಪ ಹಾಕಿ ಬೇಯಿಸ್ಕೋಬೇಕು. ನೋಡಿ ಎಷ್ಟು ಎಕ್ಸ್ಪೀರಿಯೆನ್ಸ್ ಆಗಿದೆ, ಕೈಯಲ್ಲಿ ತಿರ್ಗ್ತೀನಿ. ಸೊ ಇದು ಇವತ್ತಿಂದ ಲಂಚು, ಚಪಾತಿ, ಪನ್ನೀರ್ ಆ್ಯಂಡ್ ವೆಜೀಸ್. ಅದಾದಮೇಲೆ ಸ್ವಲ್ಪ ಏನೋ ತರೋದಿತ್ತು ಅಂತ ಹೈಪರ್ ಮಾರ್ಕೆಟಿಗೆ ಹೋಗಿದ್ದೆ. ಸೊ ನೀವು ಹಿಂಗೆ ಅಲ್ಲ ಗೈಸ್, ಒಂದು ತರಕ್ಕೆ ಹೋಗಿ 100 ತೊಗೊಂಬಂದಿರ್ತೀರ. ಒಂದೇ ಒಂದು ಥರ ಐಟಮ್ಸ್ ತರೋಕ್ಕೆ ಹೋಗಿರ್ತೀವಿ, ಒಂದು 10 ಐಟಮ್ಸ್ ಎತ್ಕೊಂಡಿರ್ತೀವಿ. 100 ಆಗೋ ಜಾಗದಲ್ಲಿ ₹100 ಬಿಲ್ಲಿಂಗ್ ಆಗೋ ಜಾಗದಲ್ಲಿ ₹500 ಬಿಲ್ಲಿಂಗ್ ಆಗಿರುತ್ತೆ. ನಂದೊಂದೇ ಅಲ್ಲ, ಎಲ್ಲರದು ಇದೇ ಕತೆ.
ಆ್ಯಕ್ಚುಲಿ ನಾನು ಹೋಗಿದ್ದು ಇವತ್ತು ಹನಿ ತರೋಣ ಅಂತ, ಐ ಮೀನ್ ಜೇನುತುಪ್ಪ ತರೋಣ ಅಂತ ಹೋಗಿದ್ದೆ. ಎರಡು ಸಲ ಅಡ್ಡಾಡ್ಬಿಟ್ಟಿದೆ, ನನಗೆ ಒಂದು ಸಿಗಲೇ ಇಲ್ಲ. ಸೊ ಕೊನೆಗೂ ಸಿಕ್ತು ಒಂದು ಕಾರ್ನರಲ್ಲಿ. ಇಷ್ಟಿಷ್ಟೇ ಇದ್ದಾವೆ, ಹೆಂಗೆ ಗೊತ್ತಾಗುತ್ತೆ ಹೇಳಿ, ಅದರೊಳಗೆ ಮುಚ್ಕೊಂಡ್ಬಿಡ್ತೆ. ಬಿಲ್ಲಿಂಗ್ ಹಾಕ್ಸೋಕ್ಕೆ ಹೋದಾಗ ಇದೆಲ್ಲ ಕಣ್ಣಿಗೆ ಬಿತ್ತು. ಯಾಕೆ ನನಗೇ ಕಣ್ಣಿಗೆ ಬೀಳುತ್ತೆ, ಅದು ಡಯಟಲ್ಲೇ ಇರುವಾಗ. ಬಟ್ ಸ್ಟಿಲ್ ಕಂಟ್ರೋಲ್. ಅದಾದಮೇಲೆ ಸ್ವಲ್ಪ ಕರ್ಡ್ ತಗೊಳೋದಿತ್ತು, ಕರ್ಡ್ ತೊಗೊಂಡು ಮನೆಗೆ ಬಂದೆ. ಇವತ್ತು ನಾನು ರೋಸ್ಮೆರಿ ವಾಟ್ರನ್ನ ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ. ಇಟ್ಸ್ ಅ ಗುಡ್ ಫಾರ್ ಹೇರ್ಸ್. ಸೊ ಇಲ್ಲಿ ಹ್ಯಾಂಡ್ಸ್ ಫುಲ್ ಆಫ್ ನಾನು ಕರಿ ಲೀವ್ಸ್ ತೊಗೊಂಡಿದ್ದೀನಿ, ಚೆನ್ನಾಗಿ ವಾಶ್ ಮಾಡಿದ್ದಂಥದ್ದು. ಸೊ ನೀರು ಆಲ್ರೆಡಿ ನಾನು ಬಾಯ್ಲಿಗೆ ಇಟ್ಟಿದ್ದೆ. ಸೊ ಬಾಯ್ಲ್ ಆಗಿರೋ ನೀರಲ್ಲಿ ಸೊ ಕರಿ ಲೀವ್ಸ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಅದಾದಮೇಲೆ 2 to 3 ಸ್ಪೂನಷ್ಟು ರೋಸ್ಮೆರಿ ಲೀವ್ಸ್ನ ಆ್ಯಡ್ ಮಾಡ್ತಾಯಿದ್ದೀನಿ. ನನಗೆ ಅಳತೆಗೆ ಗೊತ್ತಾಗುತ್ತೆ ಅಂತ ಆ್ಯಡ್ ಮಾಡಿದ್ದೀನಿ. ನಿಮಗೆ ಬೇಕಿದ್ದರೆ ಸ್ಪೂನ್ ತೊಗೊಂಡು ನೀವು ಅಳತೆ ಮಾಡ್ಕೋಬೋದು. ಸೊ ಅದಾದಮೇಲೆ ಸ್ವಲ್ಪ ನೆನಿಲಿ ಅಂತಂದು, ಐ ಮೀನ್ ಎಲ್ಲ ಕಡೆಯೂ ಸ್ವಲ್ಪ ವೆಟ್ ಆಗಲಿ ಅಂತಂದು ಸ್ಪೂನ್ ತೊಗೊಂಡು ಸ್ಟಿರ್ ಮಾಡ್ತಾಯಿದ್ದೀನಿ ಎಲ್ಲ ಕಡೆ. ಸೊ ಅದಾದಮೇಲೆ 2 to 20 ಮಿನಿಟ್ಸ್, ಆಲ್ಮೋಸ್ಟ್ 20 ಮಿನಿಟ್ಸು ಬಾಯ್ಲ್ ಮಾಡ್ಕೊಳ್ಳಿ. ಸೊ ಕೂಲ್ ಮಾಡಿಕೊಂಡು ಒಂದು ಸ್ಪ್ರೇ ಬಾಟ್ಲಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ಳಿ. ಸೊ ಇದೇ ಥರ ಚೆನ್ನಾಗಾಗಿದೆ. ಲೆಟ್ಸಿ ಯೂಸ್ ಮಾಡಿ ನೋಡೋಣ. ಸೊ ಸ್ಪ್ರೇ ಬಾಟ್ಲಲ್ಲಿ ಆಲ್ರೆಡಿ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ. ಸೊ ಫ್ರಿಜ್ಜಲ್ಲಿ ಇಟ್ಕೊತೀನಿ ನಾನು ಇದನ್ನು, ಫ್ರಿಜ್ಜಲ್ಲಿ ಅಥವಾ ಕೋಲ್ಡ್ ಆಗಿರೋ ಯಾವುದೇ ಪ್ಲೇಸಲ್ಲಿ ನೀವು ಇಟ್ಕೋಬೋದು. ಸೊ ಇದು ಪ್ರಿಪೇರ್ ಮಾಡ್ಕೊಂಡಿದ್ದೀನಿ. ಲೆಟ್ಸಿ ರಿಸಲ್ಟ್ ಬಂದಮೇಲೆ ಹೇಳ್ತೀನಿ. ಅದಾದಮೇಲೆ ಓಕೆ ಗೈಸ್, ಆಯಿಲ್ ಹಾಕ್ಕೊಂಡಿದ್ದೆ ತಲೆಗೆ. ಸಂಡೇ ಅಲ್ವಾ, ನಾಳೆ ತಲೆ ಸ್ನಾನ ಮಾಡ್ತೀನಿ ಬೆಳಗ್ಗೆ. ಸೊ ಆಯಿಲ್ ಹಾಕ್ಕೊಂಡಿದ್ದೆ ಪೂರ್ತಿ. ಹೇರ್ಸ್ ಎಲ್ಲ ನೋಡಿ ತುಂಬ ತಿನ್ನಾಗ್ಬಿಟ್ಟಿದ್ದಾವೆ ಹೇರ್ಸ್. ಅದಕ್ಕೆ ನಾನು ರೋಸ್ಮೆರಿ ಆಯಿಲ್ನ ಪ್ರಿಪೇರ್ ಮಾಡ್ಕೊಂಡಿದ್ದೀನಿ ಇವತ್ತು. ನೋಡೋಣ, ಯೂಸ್ ಮಾಡ್ತೀನಿ. ಯೂಸ್ ಮಾಡಿ ರಿಸಲ್ಟ್ ಬಂತು ಅಂದರೆ ನಿಮಗೆ ಹೇಳ್ತೀನಿ. ಓಕೆ, ಸಂಡೇ ಅಂತೂ ಮುಗೀತು. ಸಂಡೇಗೆ ಏನೇನು ಮಾಡೋದಿತ್ತು ಎಲ್ಲನೂ ಮಾಡಾಗಿದೆ. ಇನ್ನು ಮಂಡೇ ಪ್ರಿಪೇರ್ ಆಗಬೇಕು. ನಾಳೆಯಿಂದ 5 ದಿವಸ ಇಟ್ಸ್ ಆಫೀಸ್ ಡೇ. ಸೊ ಆಫೀಸ್ಗಂತಲೇ ಮೀಸಲಾಗಿ ಇಟ್ಬಿಡ್ಬೇಕು. ಓಕೆ ದೆನ್ ಮತ್ತೆ ನಾಳೆ ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ. ಸೊ until then, please subscribe to my channel and hit the bell icon. Okay then, good night guys.